ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ದ ಜಡ್ಜ್ಮೆಂಟ್ ಸಿನಿಮಾ ತಂಡ ನಮ್ಮ ಜೊತೆ ಇದೆ. ಸಿನಿಮಾದ ಡೈರೆಕ್ಟರ್ ಆದಂಥ ಗುರುರಾಜ್ ಕುಲಕರ್ಣಿ ಅವರು ಹಾಗೂ ದೂದ್ ಪೇಡ ದಿಗಂತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ಹೇಗಿದ್ದೀರಾ? ಸರ್ ನಿಮಗೂ ಕೇಳ್ತಿದ್ದೀನಿ, ಹೇಗಿದ್ದೀರಾ? ವೆರಿ ಗುಡ್ ಚೆನ್ನಾಗಿದ್ದೀನಿ, ಆರಾಮಾಗಿದೆ. ಓಕೆ ಸರ್, ಡೈರೆಕ್ಟರ್ ಸರ್, ನಮ್ಮ ರವಿ ಸರ್ಗೆ 2ನೇ ಬಾರಿ ಕರಿಕೋರ್ಟನ್ನು ಹಾಕ್ಸಿದ್ದೀರಾ. ಅದು ಅಂದರೆ ಇಷ್ಟೊಂದು ದೊಡ್ಡ ತಾರಾ ಬಳಗನ ಇಟ್ಕೊಂಡು ಸಿನಿಮಾನ ಮುಗಿಸಿದ್ದೀರಾ. ಹೇಗಿತ್ತು ಸರ್ ಈ ಎಕ್ಸ್ಪೀರಿಯೆನ್ಸು? ತುಂಬ ಚೆನ್ನಾಗಿತ್ತು. ರವಿ ಸರ್ ತುಂಬ ಏನಂತಾರೆ, ಅವ್ರಿಗೆ ಕರಿಕೋಟ್ ಅಭ್ಯಾಸ ಆಗಿದೆ. ಯಾಕಂದರೆ ಕರಿಕೋಟ್ ಹಾಕಿದ್ದು ನಾನು ಹಾಕ್ಸಿಲ್ಲ, ಅವರೇ ಹಾಕೊಂಡಾರೆ. ಬಟ್ ಇಟ್ಸ್ ಅ ಸ್ಟೋರಿ ಅಬೌಟ್ ಅಡ್ವೊಕೇಟ್, ಲಾಯರ್ ಕಥೆ. ಬೇರೆ ಬೇರೆ ಪಾತ್ರಗಳು ಬಂದು ಹೋಗುತ್ತೆ. ದಿಗಂತ್ ಅವರ ಪಾತ್ರ ಮತ್ತು ರವಿ ಸರ್ ಪಾತ್ರ, 2 ಪಾತ್ರಗಳ ಮುಖಾಂತರ ನಾನು ಈ ಕಥೆನ ಹೇಳ್ತೇನೆ. ದಿಗಂತ್ ಸರ್, ನೀವು ಈ ಸಿನಿಮಾದಲ್ಲಿ ಲವರ್ ಬಾಯ ಅಥವಾ ಕೈದಿನ ಅಥವಾ ವಿಲನ್ನ? ಈ ಕ್ವಶನ್ ನನಗೆ ಅದು ಈಗ ಇಡೀ ಸಿನಿಮಾ ಕಥೆನೇ ಹೇಳ್ದಂಗೆ ಆಗುತ್ತೆ. ಹೇಳ್ಬಿಟ್ರೆ ನೀವು ಸಿನಿಮಾ ನೋಡ್ಬೇಕು. ಅದಕ್ಕೆ ಮೇ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ, ಅವತ್ತು ನೋಡಿ. ಬಟ್ ನನಗೆ ಡೈರೆಕ್ಟ್ ಹೇಳಿದ್ದಾರೆ ಇಷ್ಟೇ ಹೇಳಬೇಕು, ಇದಕ್ಕಿಂತ ಜಾಸ್ತಿ ಹೇಳಂಗಿಲ್ಲ ಅಂತ. ಇಲ್ಲೂ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಓ, ಹಾಗಿದ್ರೆ ಏನು ಮಾತಾಡಬೇಕು ಅನ್ನೋದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಬಿಟ್ಟಿದ್ದಾರೆ. ಸರಿ, ಹಾಗಿದ್ರೆ ನೀವು ಆ ಥರ ಹೇಳಲ್ಲ. ಇವಾಗ ನಂದು ಇನ್ನೊಂದು ಕ್ವಶನು ಯಾವ ಥರ ಅಂದರೆ, ಇವಾಗ ಜೈಲಲ್ಲಂತೂ ನೀವು ಇದ್ದೀರಾ ಅಲ್ವಾ? ತಪ್ಪು ಮಾಡಿ ಜೈಲಿಗೆ ಹೋಗಿದ್ದೀರಾ ಅಥವಾ ಬೇರೆಯವ್ರ ತಪ್ಪಂತ ನೀವು ಅದು ಹೆಂಗಿದೆ ಅಂದರೆ, ಬೇರೆಯವ್ರ ಕನಸಲ್ಲಿ ಜೈಲಲ್ಲಿದೆ. ಯಾರೋ ಒಬ್ಬರು ಕನಸು ಕಾಣ್ತಾ ಇದ್ದಾರೆ, ದಿಗಂತ್ ಅವ್ರನ್ನ ಜೈಲಲ್ಲಿ ಇಟ್ಟರೆ ಹಂಗೆ ಅಂತ. ಹಂಗಲ್ಲ. ಸೊ ದೆರ್ ಇಸ್ ಅ ಲಾಟ್ ಆಫ್ ಶೇಡ್ ಫಾರ್ ಅವ್ರ ಕ್ಯಾರೆಕ್ಟರ್ಗೆ, ಅವ್ರ ಪಾತ್ರಕ್ಕೆ. ಸುಮಾರು ಪಾತ್ರಗಳು, ಸುಮಾರು ಶೇಡ್ಸ್ ಇದೆ, ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಅದು ರವಿ ಸರ್ ಒಂದೇ ಕರಿಕೋಟ್ ಹಾಕಿದ್ದಾರೆ, ಅವರು ಸುಮಾರು ಕೋಟ್ಗಳು ಹಾಕಿದ್ದಾರೆ ಸಿನಿಮಾದಲ್ಲಿ. ಹಾಗಿದ್ರೆ ನೋಡಬೇಕು ಸಿನಿಮಾನ. ಸರ್, ಇವಾಗ ಈ ಕತೆ ನಿಜವಾದ ಸ್ಟೋರಿ ಆಧಾರಿತ ಆಗಿರೋದಾ ಅಥವಾ ಹುಟ್ಕೊಂಡಿರೋದಾ? ಇದು ಸಮಕಾಲೀನ ಘಟನೆಗಳನ್ನು, ಒಂದಿಷ್ಟು ಘಟನೆಗಳನ್ನು ಸೇರಿಸಿ ಕಾಲ್ಪನಿಕ ಕಥೆ ನಾವು ಬರೆದಿದ್ದು. ನನ್ನ ಜೊತೆ ವಾಸುದೇವ್ ಮೂರ್ತಿ ಅಂತ ಹೇಳಿ ಇನ್ನೊಬ್ಬರು ರೈಟರ್ ಇದ್ದಾರೆ, ನಾವಿಬ್ಬರು ಸೇರಿ ಬರೆದಿದ್ದು. MS ರಮೇಶ್ ಇದಕ್ಕೆ ಸಂಭಾಷಣೆ ಕೊಟ್ಟಿದ್ದಾರೆ, ರೂಪರೇಷೆ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ತಿದ್ದುಪಡಿ, ಅದನ್ನೆಲ್ಲ ಒಂಚೂರು ಓರೆಕೋರೆ ಎಲ್ಲ ತಿದ್ದಿ ಸಿದ್ಧಪಡಿಸಿದಂಥ ಒಂದು ಸ್ಕ್ರಿಪ್ಟ್ ಇದು. ಆ ಸ್ಕ್ರಿಪ್ಟಿಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಮಾಡಿದವರು ದಿಗಂತ್ ಸರ್ ಆಯಿತು, ಆಮೇಲೆ ರವಿ ಸರ್ ಆಯಿತು. ದೊಡ್ಡ ಬಳಗ ಅದು, ಒಬ್ಬೊಬ್ಬರು ಹೆಸರು ಅವ್ರವ್ರ ಇದಕ್ಕೆ ಚೆನ್ನಾಗಿ ಬಂದಿದೆ. ಸರ್, ರವಿ ಸರ್ ಜೊತೆ ಇದು ಫಸ್ಟ್ ಸಿನಿಮಾ ಅನ್ಸುತ್ತೆ, ಇಬ್ರು ಜೊತೆಲಿ ಕಾಣಿಸ್ಕೊಳ್ತಿದ್ದೀರಾ. ಹೇಗಿತ್ತು ಸರ್ ಅವ್ರ ಜೊತೆ ಕೆಲಸ ಮಾಡಿರೋ ಅಂತ? ನಾನು ಇವರಿಗೆ ಹೇಳಿದ್ದೆ, ನಾನು ಸಿನಿಮಾ ನನಗೆ ಫಸ್ಟ್ ಇವರು ಬಂದು ನನಗೆ ನರೇಟ್ ಮಾಡಿದಾಗ ರವಿ ಸರ್ ಇದ್ದಾರೆ ಅಂತ ಹೇಳಿದ್ರು. ಹಂಗಾರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ನಮ್ಮ ಚೈಲ್ಡ್ಹುಡ್ ಇಂದ ನಮ್ಮ ಹೀರೋ ಅವರು ಸಿನಿಮಾಗಳನ್ನ, ಅದು ಲಾಯರ್ ಕೋರ್ಟಲ್ಲಿ, ಇದು ಲಾಯರ್ ಡ್ರೆಸ್ ಅಲ್ಲಿ ಆ ಪೀಸ್ ಅನ್ನೋ ಅದಂತೂ ನನ್ನ ಫೇವ್ರೆಟ್ ಸಿನಿಮಾ. ಸೊ ಹಾಗಾಗಿ ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಹೇಳಿದೆ ಇಮಿಡಿಯೇಟ್ ಆಗಿ ನಾನು ಮಾಡ್ತೀನಿ. ಯಾಕೆಂದ್ರೆ ನನಗೆ ಈ ಸಬ್ಜೆಕ್ಟ್ ಅಫ್ಕೋರ್ಸ್ ನಾನು ನೆಕ್ಸ್ಟ್ ಕೇಳ್ತೀನಿ, ಆದ್ರೆ ರವಿ ಸರ್ ಇದಾರಲ್ಲ ಅದಕ್ಕೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾನು ಸಬ್ಜೆಕ್ಟ್ ಕೇಳಿದೆ, ಆಮೇಲೆ ಸಬ್ಜೆಕ್ಟ್ ಚೆನ್ನಾಗಿತ್ತು. ಸೊ ಇದು ಅಂದ್ರೆ ಈ ಡಬಲ್ ಧಮಾಕ ತರ. ಸೊ ಒಂದು ರವಿ ಸರ್ ಇದ್ದಾರೆ, ಇನ್ನೊಂದು ಸಬ್ಜೆಕ್ಟ್ ಚೆನ್ನಾಗಿತ್ತು, ಇದಕ್ಕೆ ನಾನು ಒಪ್ಕೊಂಡೆ. ಆಮೇಲೆ ರಂಗಾಯಣ ರಘು ಸರ್ ಇದ್ದಾರೆ ನನ್ನ ತಂದೆ ಪಾತ್ರದಲ್ಲಿ, ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾ ಮಾಡಿದ್ದೀನಿ. ಆಮೇಲೆ ನಮ್ಮ ಒಂದು ಕೆಮಿಸ್ಟ್ರಿ ಕೂಡ ಚೆನ್ನಾಗಿದೆ. ಸೊ ಹಾಗೆ ಫಸ್ಟ್ ಟೈಮ್ ನಾನು ಧನ್ಯ ಜೊತೆ ವರ್ಕ್ ಮಾಡ್ತಾ ಇರೋದು. ಬಟ್ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಕೂಡ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಸೊ ಹೀಗೆ ನನಗೊಂದು ತಾರಾಗಣ ತುಂಬಾ ಇಷ್ಟ ಆಯ್ತು. ಆಮೇಲೆ ಕಥೆನೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಈಗ ರೀಸೆಂಟ್ ಟೈಮಲ್ಲಿ ನನಗೆ ನೆನಪಿನ ಪ್ರಕಾರ ಒಂದು ಕೋರ್ಟ್ ರೂಮ್ ಡ್ರಾಮಾ ಒಂದು ಒಳ್ಳೆ ಸಿನಿಮಾ ಬಂದಿಲ್ಲ. ಸೊ ಅದಕ್ಕೆ ಜನ ಎಲ್ಲೋ ಒಂದು ಈ ಥರದ್ದೊಂದು ಸಬ್ಜೆಕ್ಟಿಗೂ ಕಾಯ್ತಾ ಇರ್ತಾರೆ. ಸೊ ಆ ಥರ ಒಂದು ಸಬ್ಜೆಕ್ಟೇ ಜಡ್ಜ್ಮೆಂಟ್. ಸರ್, ಇವಾಗ ನೀವು ಹೇಳಿದ್ರಿ ರವಿ ಸರ್ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡು ಬೆಳೆದವರು ಅಂತ. ಹಾಗಿದ್ರೆ ರವಿ ಸರ್ ಅವ್ರನ್ನ ಲವ್ ಗುರು ಅಂತ ಕರೀತಾರೆ ಎಲ್ಲರೂ. ಅವ್ರ ಸ್ಟೈಲಲ್ಲಿ ಎಷ್ಟು ಹುಡುಗಿರಿಗೆ ಪ್ರಪೋಸ್ ಮಾಡಿದ್ದಾರೆ ಹಾಗಿದ್ರೆ? ನಾನು ಆ ಥರದ್ದು ಈ ಪ್ರಪೋಸ್ ಮಾಡೋ ಅಂತ ಅಷ್ಟೆಲ್ಲ ಧೈರ್ಯನೇ ಇರಲಿಲ್ಲ. ಇವ್ರಿಗೆ ಕೇಳ್ತಾರೆ, ಇವ್ರು ಯಾಕೆ ಪ್ರಪೋಸ್ ಮಾಡ್ತಾರ? ಅವ್ರು ಬಂದು ಬೇರೆಯವ್ರು ಬಂದು ಪ್ರಪೋಸ್ ಮಾಡ್ತಾರೆ. He's such a good looking and very charming guy. ಹೌದು ಸರ್, ಇವಾಗ ಹುಡುಗಿರ್ ಬಂದು ಪ್ರಪೋಸ್ ಮಾಡ್ತಾರೆ, ಓಕೆ. ಬಟ್ ಎಲ್ಲರೂ ಇಷ್ಟ ಆಗಲ್ವಲ್ಲ, ನಿಮ್ಗಂತ ಒಂದು ಇಷ್ಟ ಅಂತ ಇರುತ್ತಲ್ವಾ? ಬಟ್ ಏನ ನಮ್ಮ ತೀರ್ಥಹಳ್ಳಿ ಅಷ್ಟೆಲ್ಲ ಧೈರ್ಯ ಇರ್ಲಿಲ್ಲ. ಇಲ್ಲ, ಚೆನ್ನಾಗಿ ಚಂದ ಇದಾರೆ ಅಲ್ಲಿ ಮಲೆನಾಡಲ್ಲಿ. ಬಟ್ ಚಿಕ್ಕ ಊರಲ್ಲ, ಎಲ್ಲರಿಗೂ ಗೊತ್ತು
ಅವರು ಆಮೇಲೆ ತಂದೆಗೆಲ್ಲ ಹೇಳಿ ಆಮೇಲೆ ಒದೆ ತಿಂದು ಯಾಕೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಬೆಂಗಳೂರಿಗೆ ಬಂದ್ಬಿಟ್ರು. ಅದ್ ಹೆಂಗೆ ತೀರ್ಥಹಳ್ಳಿ ಯಾವ ಹುಡುಗ ಯಾವ ಹುಡುಗಿಯರ ಹತ್ರ ಮಾತಾಡ್ತಾ ಇರಲಿಲ್ಲ, ಹಂಗೆ ನಾವು ನಮ್ಮ ಕ್ಲಾಸಲ್ಲಿ ಹಂಗೆ ಇತ್ತು. ಸರಿ ಓಕೆ, ನೀವು ಅದನ್ನ ಹೇಳಲ್ಲ. ಇವಾಗ ಅವ್ರು ಯಾವ ಸಾಂಗ್ ಕೇಳಿದಾಗ ನಿಮ್ಗೆ ಒಂಥರ ಡ್ರೀಮ್ ಅಲ್ಲಿ ಹೋಗ್ತಾ ಇದ್ರಿ, ನೀವು ಒಂಥರ ಕನ್ಸಲ್ಲಿ ನೀವೇ ರಂದಿರೋ ತರ ಫೀಲ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು, ಆ ಕುದುರೆ ಮೇಲೆ ಬರ್ತಾ ಎಲ್ಲ ಅಂದ್ರೆ ಅವಾಗ ಹೀರೋ ಅಂದ್ರೆ ಇವ್ರು ಹಿಂಗ್ ಬರ್ಬೇಕು. ಹಾ, ಸೊ ಇದು ಅದು ನನ್ನ ಫೇವ್ರೆಟ್ ಸಿನಿಮಾ ಕೂಡ. ಆ ಕುದುರೆ ಮೇಲೆ ಹಿಂಗ್ ಬರೋದು, ಅವ್ರಿಗೆಲ್ಲದೂ ಅಷ್ಟೇ, ಬೈಕ್ ಓಡಿಸಿದ್ದು ಸ್ಟೈಲ್ ಅಲ್ಲಿ ಇತ್ತು, ಕುದುರೆ ಈ ತರದ್ದೆಲ್ಲ ಅವ್ರದ್ದು ಸಾಕಷ್ಟು ಒಂದು 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 ಅಟ್ರಾಕ್ಷನ್ ಇತ್ತು. ಹೀರೋ ಅಂದ್ರೆ ಇವರು ಅನ್ನೋ ತರ ಒಂದು ಮೈಂಡ್ ಅಲ್ಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಫಿಕ್ಸ್ ಆಗಿತ್ತು. ಅವ್ರ ಹತ್ರ ಶೇರ್ ಮಾಡಿದ್ರ ಈ ತರ? ಅವ್ರಿಗೆ ಹೇಳಿದ್ದೀನಿ. ಸರ್ ನೀವ್ ಹೇಳಿ, ಇಷ್ಟೊಂದು ಸ್ಟಾರ್ ಕ್ಯಾಸ್ಟ್ ಅನ್ನ ಹೇಗೆ ಆಯ್ಕೆ ಮಾಡಿದ್ರಿ ಸಿನಿಮಾ? ಅದು ಸಿನಿಮಾ ಆಯ್ಕೆ ಮಾಡ್ಕೊಂತು. ನಾನು ಆ್ಯಕ್ಚುಲಿ ನಾನು ಹಲವಾರು ಇದರಲ್ಲಿ ಹೇಳಿದ್ದೀನಿ, ಇದು ತುಂಬ ಮುಗ್ಧತೆಯಿಂದ ಬರೆದಿರುವಂಥ ಕತೆ. ನನಗೆ ಸಿನಿಮಾ ವ್ಯಾಕರಣ ಗೊತ್ತಿಲ್ಲದೆ ಬರೆದಿರುವಂಥ ಕತೆ. ಬಟ್ ನಾನು ಎಲ್ಲಿ ಯಾವ ಈ ಥರದ್ದು ಈ ಪಾತ್ರಕ್ಕೆ ಇಂಥವ್ರು ನಾನು ಕೇಳ್ಬೋದು ಅಂದ್ಕೊಂಡಾಗ ಅವ್ರು ನಾನು ಕೇಳಿ ಕತೆ ಹೇಳಿದಾಗ ಅವ್ರು ಒಪ್ಕೊಂಡ್ರು. ಸೊ ಹಾಗಾಗಿ ಕಥೆಯ ಮುಖಾಂತರ ನಾನು ಪಾತ್ರಗಳನ್ನು ಹುಡುಕಿದ್ದೇನೆ ಹೊರತು ನಟರ ಮುಖಾಂತರ ಪಾತ್ರಕ್ಕೆ ಬರಲಿ. ಸೊ ಹಾಗಾಗಿ ನೀವು ಏನೇ ನೋಡಿದ್ರೂ ಇಲ್ಲೆಲ್ಲೂ ನಿಮಗೆ ಒಂದು ಸ್ಟಾರ್ ಕಾಣಿಸಲ್ಲ. ಒಬ್ಬ ಕಲಾವಿದರು ಬರ್ತಾರೆ, ಒಂದು ಕತೆ ಹೇಳ್ತಾರೆ. ಅದು ರಂಗಾಯಣ ರಘು ಸರ್ ಆಗಿರ್ಬೋದು, ರವಿಶಂಕರ್ ಗೌಡ ಆಗಿರ್ಬೋದು, ಅದ್ಭುತ ನಟರವರೆಲ್ಲ. ರೇಖಾ ಕೂಡ್ಲಿಗೆ ಅಂತಿದ್ದಾರೆ, ಅವ್ರದ್ದಾಗಿರ್ಬೋದು, ಸುಜಯ್ ಶಾಸ್ತ್ರಿ, ರಾಜೇಂದ್ರ ಕಾರಂತ್, ಬಾಲಾಜಿ ಮನೋಹರ್, ಇವರ ಪ್ರಕಾಶ್ ಬೆಳವಡಿ ಸರ್, ಇವರೆಲ್ಲ ಪಾತ್ರವಾಗಿಯೇ ಬಂದು ನಿಮಗೆ ಒಂದು ಕತೆ ಹೇಳ್ತಾ ಇದ್ದಾರೆ. ಸರ್ ಅದೇ ಈ ಸಿನಿಮಾ ಸ್ಟೋರಿ ಸ್ಟಾರ್ಟ್ ಆದಾಗ ನೀವೇನಾದರೂ ಜಾಸ್ತಿ ರಿಸರ್ಚ್ ಏನಾದರೂ ಮಾಡಿದ್ರಾ ಈ ಥರ ಕತೆ? ಯಾಕಂದರೆ ಇವಾಗ ಆಪೋಸಿಟ್ ಕೌಂಟ್ ಹೋಗ್ತಾ ಇರುತ್ತೆ. ಇವಾಗ ಅವರು ಡೈಲಾಗ್ಸ್ ಅಂದರೆ ಇವಾಗ ಅವರು ವಾದ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿವಾದ ಇದ್ದೇ ಇರುತ್ತೆ. ಸೊ ಆ ಥರದ್ದು ಸ್ಟೋರಿಗಳು ನಿಮ್ಗೆ ಯಾವುದಾದ್ರೂ ಇನ್ಸ್ಪೈರ್ ಆಗಿತ್ತಾ? ಸುಮಾರು ಕಥೆಗಳು, ನಾವು ಸುಮಾರು ಆ್ಯಕ್ಚುಯಲ್ ಕೇಸ್ಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಕೋರ್ಟ್ಗಳಲ್ಲಿ, ಬೇರೆ ಬೇರೆ ಏನಂತಾರೆ ಅದಕ್ಕೆ, ಕೇಸ್ಗಳು, ಅದನ್ನು ನಾವು ಬಳಸ್ಕೊಂಡು ಅಲ್ಲಿ ನಡೆದಿರುವಂಥ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಂಡು ಬರೆದಿದ್ದೀವಿ. ವಾಸುದೇವ ಮೂರ್ತಿ ಅಂತ ಹೇಳಿದ್ನಲ್ಲ, ಪಿ ವಾಸುದೇವ ಮೂರ್ತಿ, ಅವರು ಟ್ರೈನ್ಡ್ ಇದನ್ನು ಲಾನ ಸ್ಟಡಿ ಮಾಡಿದವರು. ನ್ಯಾಷನಲ್ ಲಾ ಕಾಲೇಜಲ್ಲಿ ಅವರು ಕೋರ್ಸ್ ತೊಗೊಂಡು ಬರೆದಿರೋರು. ಹೀಗಾಗಿ ರಿಸರ್ಚ್ ವರ್ಕೆಲ್ಲ ವಾಸುದೇವ ಮೂರ್ತಿ ಮಾಡ್ತಿದ್ರು. ಆ ಸನ್ನಿವೇಶಗಳನ್ನು, ಭಾವನೆಗಳನ್ನು ನಾನು ತುಂಬ್ತಾ ಇದ್ದೆ. ಸೊ ನಾವಿಬ್ಬರು ವಿ ಕಾಂಪ್ಲಿಮೆಂಟೆಡ್ ಈಚ್ ಅದರ್ ಫಾರ್ ದ ಸ್ಟೋರಿ. ಅದ್ರ ಮೇಲೆ ಟು ಟಾಪ್ ಇಟ್ ಇವರು ನಮ್ಮ MS ರಮೇಶ್ ಸರ್ ಬಂದರು. ಅವರು ಸುಮಾರು ಅನುಭವ ಇರೋರು. ಹೀಗಾಗಿ ನಾನು ಅದೇ ಕೇಳಿದೆ ಫಸ್ಟ್. ನಾನು ಈ ಕತೆ ಕೇಳಿದಾಗ ಎಲ್ಲ ಅಂದರೆ ಅಥೆಂಟಿಕ್ ಆಗಿರಬೇಕು. ಅಲ್ಲಿ ಕೋರ್ಟ್ ರೂಮಲ್ಲಿ ಇದೇ ಥರ ನಡೆದಿರುತ್ತಾ, ಇದೇ ಥರ ನಡೆಯುತ್ತಾ, ನಾವು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಇರುತ್ತೆ, ನಾವು ಏನೋ ಈ ಲಾಯರ್ಗಳು ಹಿಂಗೆ ಸಿನಿಮ್ಯಾಟಿಕ್ ಆಗಿ ಮಾಡ್ತಾರಲ್ಲ ಅದು ಸಿನಿಮಾದಲ್ಲಿ, ನೀವು ನಿಜವಾಗ್ಲೂ ಕೋರ್ಟಿಗೆ ಹೋಗಿ ನೋಡಿದ್ರೆ ಆ ಥರ ಏನು ಇರಂಗಿಲ್ಲ, ಭಾಳ ಬೋರಿಂಗ್ ಇರುತ್ತೆ. ಹಾ, ನಾನು ಯಾವುದೋ ಒಂದು ಬೈಕ್ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು, ಅಲ್ಲಿ ಏನೋ ಚಲನ್ ಕಟ್ಟಬೇಕು ಆ ಥರ ಏನಿತ್ತು, ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋಗಿ ನೋಡಿದ್ರೆ ನನ್ಗೆ ಏನಂದ್ರೆ ಸಿನಿಮಾದಲ್ಲಿ ಇದ್ದಂಗಿರುತ್ತೆ, ಎಲ್ಲ ಹಿಂಗ್ ಮಾಡ್ತಾರೆ ಅಂತಂದ್ರೆ ನಂದಿನ ಟೈಮ್ ಇತ್ತು, ಅಂದ್ರೆ ನನ್ ಚಲನ್ ಕಟ್ಟೋದಕ್ಕೆ ಟೈಮ್ ಇತ್ತು. ಸೊ ನಾನು ಬೇರೆ ಯಾವ್ದೋ ಒಂದು ಕೇಸ್ ನಡೀತಾ ಇತ್ತು, ಸುಮ್ನೆ ಅಲ್ಲಿ ಒಳಗೆ ಹೋಗಿ ಕೂತಿದ್ದೆ. ಅಲ್ಲಿ ಹಿಂದ್ಗಡೆ ನಮ್ಮ ಸಿನಿಮಾದಲ್ಲಿ ಜೂನಿಯರ್ಸ್ ಕೂತಿರ್ತಾರಲ್ಲ, ಹಾಗೆ ಹೋಗಿ ಕೂತಿದ್ದೀನಿ. ನನ್ನ ಪ್ರಕಾರ ಈಗ ಏನು ಅಂದ್ರೆ ಅದು ಕೇಳಿದೆ, ಅದು ಯಾವ್ದೋ ಮರ್ಡರ್ ನಡೆದಿರೋದಂತೆ, ಅದ್ರದ್ದು ಕೇಸ್ ನಡೀತಾ ಇದೆ, ಆಕ್ಚುಯಲ್ ಕೇಸು. ನಾನು ಅನ್ಕೊಂಡೆ ಇವಾಗ ತುಂಬಾ ಡ್ರಾಮ್ಯಾಟಿಕ್ ಆಗಿರುತ್ತೆ. ಅವ್ರು ನೋಡಿದ್ರೆ ಆ ಕಟ್ಕಟ್ಟೆಯಲ್ಲಿ ಸುಮ್ನೆ ಪಕ್ಕ ಇದ್ಕೊಂಡು ಪಿಸು 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 ಅಂತಾರೆ, ಇಲ್ಲಿ ಬಂದೇನೋ ಹೇಳ್ತಾರೆ. ನಾನ್ ಏನಪ್ಪ ಏನು ಕೇಳಿಸ್ತಾನೂ ಇಲ್ಲ, ಅಥವಾ ಯಾರು ಡ್ರಾಮ್ಯಾಟಿಕ್ ಆಗಿ ಆಡ್ತಾ ಇಲ್ಲ ಅಂತ. ಸೊ ನನ್ನ ಪ್ರಕಾರ ಸಿನಿಮಾದಲ್ಲಿ ಹಂಗಿರುತ್ತೆ, ಅದು ಸಿನಿಮಾದಲ್ಲಿ ಮಾತ್ರ ಆಗಿರುತ್ತೆ. ನಾನು ಇವ್ರಿಗೆ ಅದೇ ಕೇಳಿದೆ, ಅಂದ್ರೆ ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಒಂದ್ ಇರುತ್ತೆ, ನಾವು ಒಂದು ಡ್ರಾಮ್ಯಾಟಿಕ್ ಆಗಿ ಒಂದು ಸಿನಿಮಾದಲ್ಲಿ ತೋರಿಸ್ಬೋದು, ಅದೆಲ್ಲ ತೋರಿಸ್ಬೋದು. ಬಟ್ ಏನೇನು ನಾವು ಈ ಸನ್ನಿವೇಶಗಳು ಇದೇ ತರ ಪೀನಲ್ IPC ಸೆಕ್ಷನ್ ಅದು ಇದು ಅದೆಲ್ಲ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಅದು ಅಂದ್ರೆ ರಿಸರ್ಚ್ ಮಾಡದೆ ಮಾಡಿದ್ರೆ ಅದೆಲ್ಲ ತಪ್ಪಾಗುತ್ತೆ. ಸೊ ಅದನ್ನ ನಾನು ಕೇಳಿದೆ, ಇವ್ರು ಹೇಳಿದ್ರು ಇಲ್ಲ, ಎಲ್ಲ ರಿಸರ್ಚ್ ಮಾಡಿ ನಾವು ಮಾಡ್ತಾ ಇದೀವಿ. ಅವ್ರು ಎಷ್ಟು ಟೈಮ್ ತಗೋತಾರೆ, ಈಗ ಒಂದು ಕೇಸ್ ಅಡ್ಜರ್ನ್ ಅಂದ್ರೆ ಇವಾಗ ನೆಕ್ಸ್ಟ್ ಯಾವಾಗ ಡೇಟಿಗೆ ಕರೀತಾರೆ, ಅದನ್ನೂ ಎಲ್ಲ ಅಥೆಂಟಿಕ್ ಆಗಿ ಇವರು ರಿಸರ್ಚ್ ಮಾಡಿ ಹೇಳಿದ್ದಾರೆ.
ದಿಗಂತ್ ಸರ್, ಇವಾಗ ಈ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಒಂದು ತಯಾರಿ ಅಂತ ನೀವು ಮಾಡ್ಕೊಂಡಿರ್ತೀರ. ಅಂದರೆ ಇವಾಗ ಕೈದಿ ಕ್ಯಾರೆಕ್ಟರ್ ಮಾಡುವಾಗ ಜೈಲಲ್ಲಿ ಕೈದಿಗಳು ಯಾವ ಥರ ಇರ್ತಾರೆ ಅದನ್ನೆಲ್ಲ ನೀವು ಹೋಗಿ ನೋಡಿ ಏನಾದರೂ ಪ್ರಿಪೇರ್ ಮಾಡ್ಕೊಂಡಿದ್ರಾ ಅಥವಾ ಯಾವ ಥರ? ಇಲ್ಲ, ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ಚೌಕ ಅಂತ. ಚೌಕ ಸಿನಿಮಾದಲ್ಲಿ ನಾವು ಬಳ್ಳಾರಿ ಜೈಲಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಜೈಲಿಂದು ಅದೇನೋ ಒಂಥರ ನೆಗೆಟಿವ್ ಎನರ್ಜಿ ಜಾಸ್ತಿ ಅಂತ ನನಗನ್ನಿಸ್ತು. ಯಾಕೆಂದ್ರೆ ಏನೇನೋ ಅಲ್ಲಿ ಟಾಡಾ ಕೇಸ್ ಅವರೆಲ್ಲ ಇದ್ರು, ಟೆರರಿಸ್ಟ್ಗಳಿದ್ರು, ಆಮೇಲೆ ಎಷ್ಟೋ ಕೊಲೆ ಮಾಡಿದವರೆಲ್ಲ ಇದ್ರು. ಆ ಥರದ್ದೆಲ್ಲ ಅಲ್ಲ, ಒಂದು ವಾತಾವರಣನೇ ಒಂಥರ ಸ್ವಲ್ಪ ನೆಗೆಟಿವ್ ಆಗಿತ್ತು. ಅಂದರೆ ನಿಮ್ಗೆ ಹೋದ್ರೆ ಒಳಗೆ ಒಂಥರ ಖುಷಿ ಆಗಲ್ಲ, ಏನೋ ಒಂಥರ ಹಿಂಸೆ ಆಗುತ್ತೆ. ಯಾವಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ತೀವೋ ಆ ಥರ ಒಂದು ಭಾವನೆ ಬರುತ್ತೆ. ಬಿಟ್ರೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅಲ್ಲಿ ನಾವು 15 ದಿವಸ ಶೂಟ್ ಮಾಡಿದ್ವಿ. ಸೊ ಹಾಗಾಗಿ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ ಯೂಸ್ ಆಯಿತು. ಯಾಕೆಂದ್ರೆ ನಮ್ಗೆ ಇಲ್ಲಿ ಜೈಲ್ ಸನ್ನಿವೇಶ ಇದೆ, ಬಟ್ ಅಫ್ಕೋರ್ಸ್ ನಾವು ಸೆಟ್ಟಲ್ಲಿ ಮಾಡಿದ್ವಿ, ನಾವೇನು ರಿಯಲ್ ಜೈಲಿಗೆ ಹೋಗಿಲ್ಲ. ವಿ ಕ್ರಿಯೇಟೆಡ್ ಅ ಸೆಟ್, ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಸೊ ಹಾಗಾಗಿ ಅದು ಈಸಿ ಆಯಿತು. ಸರ್, ಇವಾಗ ರವಿ ಸರ್ ನೋಡಿದ್ರೆ ಭಯ ಆಗುತ್ತೆ ಹೀಗೆಲ್ಲ ಕೇಳಿದ್ವಿ ನಾವು. ಸೊ ಅವರನ್ನು ನೀವು ಒಂದು ರೀತಿಲಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಸರ್ ಈ ಥರ ಬೇಕಾಗುತ್ತೆ, ಈ ಥರ ಸೀನ್ಗಳು ನಡೆಯುವಾಗ ಹೇಗಿತ್ತು ಸರ್ ಅವ್ರ ಜೊತೆ ಕೆಲಸ ಮಾಡಿರೋದು? ಎರಡು ವಿಷಯ ಆಗುತ್ತೆ. ಈಸ್ ಸಚ್ ಅ ಗ್ರೇಟ್ ಪರ್ಸನಾಲಿಟಿ, ವಿ ಡೋಂಟ್ ಹ್ಯಾವ್ ಟು ಹ್ಯಾಂಡಲ್ ಹಿಮ್. ಅವ್ರನ್ನ ನಾವು ಹ್ಯಾಂಡಲ್ ಅವರು ದೊಡ್ಡವರು, ಅವ್ರನ್ನ ಚಿಕ್ಕವ್ರನ್ನ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಕೆಲಸ ಮಾಡುವಂಥವ್ರು. ಫಾರ್ ಎಕ್ಸಾಂಪಲ್, ಈಗ ನಾನು ಬಂದಮೇಲೆ ನಿಮಗೆ ನಾನು ಚೂರು ಅಲ್ವಾ, ಬಟ್ ಐ ಮೇಡ್ ಶ್ಯೂರ್ ಯು ಆರ್ ಕಂಫರ್ಟಬಲ್. ದಟ್ ಇಸ್ ಹೌ ಇಟ್ ವಾಸ್. ಸರ್, ಇವಾಗ ನೀವು ಕತೆನ ರೆಡಿ ಮಾಡಿರ್ತೀರಾ, ಅಂದರೆ ಬ್ರೈನ್ಗೆ ತುಂಬ ಕೆಲಸನ ಕೊಟ್ಟಿರ್ತೀರಾ ಅಲ್ವಾ? ಹಾಗಿದ್ರೆ ನಾನು ಇವಾಗ ನಿಮ್ಮ ಬ್ರೈನ್ಗೆ ಒಂದು ಕೆಲಸ ಕೊಡ್ತೀನಿ. ಚಿಕ್ಕ ಕ್ವಶನ್ಸು, ನೀವು ಆನ್ಸರ್ ಮಾಡಬೇಕು. ಎಸ್. ರ್ಯಾಪಿಡ್ ಫೈರ್ ಇಲ್ಲ, ರ್ಯಾಪಿಡ್ ಫೈರ್ ಇಲ್ಲ, ಜಸ್ಟ್ ಫನ್ನಿ ಕ್ವಶನ್ಸ್. ನಿಮ್ಮ ಹೆಸರು ರಶ್ಮಿ ಇದ್ರೆ ಅಷ್ಟೇ ನಾವು ರ್ಯಾಪಿಡ್. ಸರ್, ಇವಾಗ ಜೋರಾಗಿ ಮಳೆ ಬರ್ತಾ ಇದೆ, ಒಬ್ಬ ವ್ಯಕ್ತಿ ಮಳೆಲಿ ಹೋಗ್ತಾನೆ, ತಲೆ ಮೇಲೆ ಏನು ಹಾಕೊಂಡಿರಲ್ಲ, ಬಟ್ ಅವ್ನ ಕೂದಲು ಒದ್ದೆನೇ ಆಗಿರಲ್ಲ. ಕೂದಲು ಒದ್ದೆ ಆಗ್ಬೇಕಂದ್ರೆ ಅವರಿಗೆ ಬಾಲ್ಡೆ ಇರ್ತಾರೆ ಸರ್. ಅಲ್ವಾ? ಡೈರೆಕ್ಟ್ ಹೌದು ಸರ್, ಹೌದು ಸರ್. ಎಷ್ಟು ಬೇಗ ಹೇಳಿದ್ರಲ್ಲ ಅಂತ ನನಗೆ. ಬ್ರೈನಿಗೆ ಕೆಲಸ ಕೊಟ್ಟಿರಿ. ಅದೇ ಡಬಲ್ ಡಿಗ್ರಿ ಇದ್ರೊಳಗೆ ನಾವು ಬೇಗ. ಸರ್, ಇವಾಗ ಇನ್ನೊಂದು ಕ್ವಶನು. ದಿಗಂತ್ ಸರ್ ಹತ್ರ ಒಂದು ತಟ್ಟೆಯಲ್ಲಿ 12 ಇಡ್ಲಿ ಇದೆ. 6 ಇಡ್ಲಿ ಸರ್ ತಿಂದ್ರು. 6 ಇಡ್ಲಿ ಸರ್ ಹೇಳಿ ಕ್ವಶನ್ 6 ಇಡ್ಲಿ ಸರ್ ತಿಂದ್ರು, ಇನ್ನು 6 ಇಡ್ಲಿ ನೀವು ತಿಂದ್ರಿ. ಹಾಗಿದ್ರೆ ತಟ್ಟೆಲಿ ಏನು ಉಳಿತು? ನಮ್ದು 6 ಬೇರೆನಾ ಅವ್ರದ್ದು 6 ಬೇರೆನಾ? ಯಾರ ತಟ್ಟೆ ತಿಂದೆ? ಅವ್ರ ತಟ್ಟೆಲಿ ಇರೋದ್ರಲ್ಲಿ 12 ಇಡ್ಲಿ ಇದೆ. 12 ಇಡ್ಲಿ ಇದೆ ಸರ್. ಕರೆಕ್ಟ್, ಅವ್ರು 6 ಇಡ್ಲಿ ತಿಂದ್ರು. ಬಟ್ ಅವ್ರು 6 ಇಡ್ಲಿ ಯಾವ ತಟ್ಟೆ ಅಂತ ಅವ್ರ ತಟ್ಟೆಲಿ ಇರೋದು 6 ಉಳಿತದ. ನಮ್ಮ ತಟ್ಟೆ ನಾ ತಿಂದು. ಇಲ್ಲ ಸರ್, ಅವ್ರ ತಟ್ಟೆಲಿರೋ ಇಡ್ಲಿನೂ ನಿಮ್ಗೆ ಕೊಟ್ಟಿದ್ದಾರೆ. ಇಡ್ಲಿ ಜೊತೆ ಚಟ್ನಿ ಕೊಟ್ಟು ಸಾಂಬಾರು. ಬರೀ ಇಡ್ಲಿ ಹೆಂಗ್ ತಿಂತೀರಿ? ಅರ್ಧ ತಿಂತೀನಿ. ನಾವು ಚಟ್ನಿ ಸಾಂಬಾರು 2 ಕೊಟ್ಟಿದ್ದೀವಿ. ಚಟ್ನಿ ಸಾಂಬಾರು, ಬೆಣ್ಣೆ ಸರ್. ಸರಿ, ಬೆಣ್ಣೆನೂ ಕೊಟ್ಟಿದ್ದೀವಿ. ಬೆಣ್ಣೆನೂ ಕೊಟ್ಟಿದ್ದೀವಿ. ಅವ್ರು 6 ತಿಂದ್ಮೇಲೆ ನಾ ತಿನ್ಬೇಕಾ? ಸರ್, ಅವ್ರ ತಟ್ಟೆಲಿ 12 ಇಡ್ಲಿ ಇದೆ, ಅವ್ರು 6 ಇಡ್ಲಿ ತಿಂದ್ರು. ಒಂದೇ ತಟ್ಟೆ ಇದೆಯಾ 2 ತಟ್ಟೆ? ಸರ್, ಒಂದೇ ತಟ್ಟೆ ಇದೆ ಸರ್. ಒಂದೇ ತಟ್ಟೆ ಹೆಂಗ್ ತಿಂತಾರ್ರಿ? ನೀವು ಒಳ್ಳೆ ಪ್ರಶ್ನೆ ಕೇಳ್ತೀರಲ್ಲ ಸರ್. ಒಂದೇ ತಟ್ಟೆಲಿ ಅದು ಸರ್ ಹತ್ರ ಮಾತ್ರ ಇದೆ, ಅವ್ರ ಹತ್ರ ಇರೋ ತಟ್ಟೆ. highly professional and we are very much concerned about hygienic. ಪರವಾಗಿಲ್ಲ ಸರ್, ನಾನು ಕೊಡ್ತಾ ಇದ್ದೀನಿ. ನೀವು ಈ ತರ ಕೊಡ್ಬೇಕು ಸರ್, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಸರ್. ನೀವು ಕೊಡ್ರಿ ಸರ್. ಸರ್, ಅದೇ 6 ಇಡ್ಲಿ ಸರ್ ತಿಂದ್ರು, ಮತ್ತೆ 6 ಇಡ್ಲಿ ನೀವು ತಿಂದ್ರಿ. ಹಾಗಿದ್ರೆ ತಟ್ಟೆಲಿ ಎಷ್ಟು ಉಳಿತು? ತಟ್ಟೆ ಉಳಿತ ಅಷ್ಟೇ. ಇಲ್ಲ ಸರ್, ತಟ್ಟೆಲಿ ಎಷ್ಟು ಇಡ್ಲಿ ಉಳಿತ? ತಟ್ಟೆಲಿ ಏನು ಉಳಿತು? ತಟ್ಟೆಲಿ ಚಟ್ನಿ ಸಾಂಬಾರು, ಬೆಣ್ಣೆ. ಇಷ್ಟೆಲ್ಲ ಡಿಸ್ಕಸ್ ಆದ್ಮೇಲೆ ಗೊತ್ತಾಗೇ ಆಗುತ್ತೆ ಚಟ್ನಿ ಸಾಂಬಾರು ಉಳಿಯುತ್ತೆ ಅಂತ. ಹೌದು ಹೌದು ಸರ್, ಹೌದು. ಅದೇ ಉತ್ತರ, ಅದೇ ಕರೆಕ್ಟ್. ನಾ ಅದಕ್ಕೆ ಕೇಳಿದೆ, ನೀವು ಬರೀ ಇಡ್ಲಿ ಕೊಡಬೇಡ್ರಿ, ಸ್ವಲ್ಪ ಚಟ್ನಿ ಸಾಂಬಾರು ಕೊಡ್ರಿ ಅಂತ ಅದಕ್ಕೆ ಕೊಟ್ಟಿದ್ವಿ ಸರ್. ಪೋಸ್ಟ್ ಮಾರ್ಟಮ್ ಮಾಡಿ. ಸರ್, ಇವಾಗ ಇನ್ನೊಂದು ಕ್ವಶನು. ಸರ್, ಬಸ್ ಓಡಿಸ್ತಿದ್ದೀರಾ, ಫಸ್ಟ್ ಸ್ಟಾಪ್ ಅಲ್ಲಿ ಒಬ್ರು ಹತ್ಕೊಂಡ್ರು. ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಬಸ್ ಲೈಸೆನ್ಸ್ ಅದಮ್ಮ ಅವರಿಗೆ? ಸರ್, ಇದೆ 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 ಇದೆ. ಫಸ್ಟ್ ಸ್ಟಾಪ್ ಅಲ್ಲಿ ಒಬ್ರು ಹತ್ಕೊಂಡ್ರು, ಸೆಕೆಂಡ್ ಕೆಂಪ್ ಬಸ್. ಓಕೆ
ಸೆಕೆಂಡ್ ಸ್ಟಾಪಲ್ಲಿ ಇಬ್ರು ಹತ್ಕೊಂಡ್ರು, ಮೂರನೇ ಸ್ಟಾಪಲ್ಲಿ ಇಬ್ರು ಇಳ್ಕೊಂಡ್ರು. ಆಗಿದ್ರೆ ಡ್ರೈವರ್ ಹೆಸರೇನು? ಡ್ರೈವರ ಹೆಸರು? ಇಬ್ರು ಹತ್ತಿದ್ರು, ಒಬ್ರು ಇದನ್ನ ಮಾಡಿದ್ರು. ದಿಗಂತೆ ಅಲ್ವಾ ಡ್ರೈವರ್? ಹೌದು ಸರ್, ಕರೆಕ್ಟಾಗಿ ಕತೆನ ಮಾಡಿದ್ದೀರಾ ನೀವು. ಕತೆಗೂ ದಿಗಂತವ್ರಿಗೆ ಏನು ಸಂಬಂಧ? ಅಲ್ಲ ಸರ್, ಒಳ್ಳೆ ಇಷ್ಟು ತಲೆ ಓಡಿಸ್ತೀರಾದ್ರೆ ಒಳ್ಳೆ ಕತೆನ ಮಾಡಿದ್ದೀರಾ. ಸಿಕ್ಕಾಬಡೆ ತಲೆ ಓಡಿಸ್ತೀರಾ. ಥ್ಯಾಂಕ್ ಯು ಸರ್. ಇಷ್ಟೊತ್ತರ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೀಪಿಂಗ್ ಅಸ್ ಇದು ಹ್ಯೂಮರ್ಡ್, ಆಮೇಲೆ ಆಸ್ಕಿಂಗ್ ಕ್ವಶನ್ಸ್, ಎಂಟರ್ಟೈನಿಂಗ್ ಅಸ್. ನಿಮ್ಮ ಇಂಟರ್ವ್ಯೂ ಎಷ್ಟು ನೈಜವಾಗಿ ಒಂಥರ ಲೈವ್ಲಿಯಾಗಿ ಬಂದಿದೆಯೋ, ಸಿನಿಮಾನೂ ಅದೇ ಥರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.